ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಡಿವೋರ್ಸ್ ಅನ್ನೋದನ್ನ ಕಂಡಿದ್ದವ್ರನ್ನ ರಸ್ತೆ ಮಧ್ಯೆ ಕಳಿಸಿ ಬಡ 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 ಅಂತ ಹೊಡಿಬೇಕು. ಕರೆಕ್ಟ್. ಈ ಡಿವೋರ್ಸ್ ಅನ್ನೋದೇ ತಪ್ಪು. ಮತ್ತೆ ನೀವ್ ಯಾಕೆ ನಂಗೆ ಡೈವೋರ್ಸ್ ಕೊಡ್ತಿದ್ದೀರಾ? ನಾನು ಯಾವತ್ತು ನಿಮ್ಮನ್ನ ನನ್ನ ಹೆಂಡತಿ ಅಂತ ಒಪ್ಕೊಂಡೇ ಇಲ್ವಲ್ಲ. ಕರೆಕ್ಟ್. ಮರ್ತೋಗಿದೆ ಹಸ್ಬೆಂಡು. ಹೋಗ್ಲಿ ಬಿಡಿ ಹಸ್ಬೆಂಡು, ನಾನೇ ದಡ್ಡಿ. ದೀಪ ಅವ್ರೆ, ನಿಮ್ಗೆ ನನ್ನ ಬಗ್ಗೆ ಏನ್ ಅನ್ಸುತ್ತೆ? ಒಳ್ಳೆಯವನ ಕೆಟ್ಟವನ? ನಿಮ್ಮನ್ನ ದೂರ ಮಾಡ್ತಿರೋದು ಸರಿನಾ ತಪ್ಪ? ಏನ್ ಅನ್ಸುತ್ತೆ ಎಲ್ಲ ಓಪನ್ ಆಗಿ ಹೇಳಿ, ಪರವಾಗಿಲ್ಲ, ನಾನೇನು ಬೇಜಾರು ಮಾಡ್ಕೊಳಲ್ಲ. ನೀವು ತುಂಬಾ ಒಳ್ಳೆಯವರು ಹಸ್ಬೆಂಡು, ಆದ್ರೆ ನೀವನ್ನ ಅರ್ಥ ಮಾಡ್ಕೊಳಕ್ಕೆ ತುಂಬಾ ಟೈಮ್ ಬೇಕು. ನಿಮ್ ಜೊತೆನೆ ನಿಮ್ ರೂಮಲ್ಲಿ ನಿಮ್ ಒಟ್ಟಿಗೆನೆ ಇದ್ರು ನೀವು ಯಾವತ್ತೂ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡ್ಲೇ ಇಲ್ಲ. ನನ್ನ ಕೈ ಹಿಡಿಯೋಕ್ಕೂ ನೀವು 100 ಸಲ ಯೋಚನೆ ಮಾಡ್ತೀರಾ. ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಇದ್ರು ಬಹುಶಃ ಈ ಪರಿಸ್ಥಿತಿನ ಬೇರೆ ಥರನೇ ಉಪಯೋಗಿಸ್ತಿದ್ರು. ಆದರೆ ನೀವು ಈ ವಿಚಾರದಲ್ಲಿ ಅದೇನೋ ಅಂತಾರಲ್ವಾ ಇಂಗ್ಲೀಷಲ್ಲಿ, ಜೆಂಟಲ್ಮೆನ್ನು. ಮತ್ತು ಅದು ನೀವು. ಅಪ್ಪ, ನನ್ನ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಡ್ರದಕ್ಕೆ ತುಂಬ ಥ್ಯಾಂಕ್ಸ್ ದೀಪ ಅವರೇ. ಸರಿ, ಅಷ್ಟೇ ಅಲ್ಲ, ನೀವು ನನಗೆ ಎಷ್ಟು ಒಳ್ಳೆ ಗಂಡನಾಗಿದ್ರೋ ಅಷ್ಟೇ ನಮ್ಮ ಮನೆಯವ್ರಿಗೆ ಒಳ್ಳೆ ಹಳ್ಳಿಯನಾಗಿದ್ರಿ. ಅಪ್ಪಂಗೆ ಹುಷಾರಿಲ್ದಿರಾಗ ಆಸ್ಪತ್ರೆಗೆ ಬಂದು ಧೈರ್ಯ ಹೇಳಿದ್ರಿ, ಅಮ್ಮನ ತಾಳಿ ಬಿಡಿಸ್ಕೊಟ್ರಿ, ನನ್ನನ್ನ ರೌಡಿಗಳಿಂದ ಬಚಾವ್ ಮಾಡಿದ್ರಿ, ನನ್ನ ಜನ ಕೇಳಿದೆ ಅಂತ ದೇವಸ್ಥಾನನೂ ಸುತ್ತಾಡಿಸಿದ್ರಿ. ಆದ್ರೆ ಇವತ್ತು ನಾನು ಬಾಡಿಗೆ ಕೇಳಿದಂತ ಒಪ್ಕೊಂಡು ನನ್ನನ್ನು ಇಲ್ಲೇ ಕರ್ಕೊಂಡು ಬಂದಿದ್ದೀರಾ. ಹಸ್ಬೆಂಡು, ಒಳ್ಳೆ ಗಂಡ ಆಗಕ್ಕೆ ನಿಮ್ಗೆಲ್ಲ ಅರ್ಹತೆ ಇದೆ, ಆದ್ರೆ ನನಗೆ ನಿಮ್ಮ ಹೆಂಡತಿ ಆಗಿರೋಕ್ಕೆ ಯೋಗ್ಯತೆನೇ ಇಲ್ಲ. ನೀವು ಎಷ್ಟು ಒಳ್ಳೆಯವರು ನನಗೆ. ನಿಮ್ಮ ಮನ್ಸಲ್ಲಿ ಒಂಚೂರು ಕಲ್ಮಶ ಅನ್ನೋದೇ ಇಲ್ಲ. ಇದ್ದಿದ್ದಂಗೆ ಹೇಳ್ತೀರಾ, ಅನ್ಸಿದ್ದನ್ ಮಾಡ್ತೀರಾ, ಎಲ್ರಿಗೂ ಪ್ರೀತಿ ಎಣಿಸ್ತೀರಾ, ನಗ್ನಗ್ತಾ ಇರ್ತೀರಾ, ನಿಮ್ ಗಂಡಗೆ ಎಷ್ಟೋ ಮರ್ಯಾದೆ ಕೊಡ್ತೀರಾ, ನನ್ನ ಬಗ್ಗೆ ಎಷ್ಟು ಕಾಳಜಿ ತಗೋತೀರಾ ನಂಗೆ ಗೊತ್ತಿದೆ.